ನಮಸ್ಕಾರ. ಕುಮಾರವ್ಯಾಸರ ಕರ್ನಾಟ ಭಾರತ ಕಥಾಮಂಜರಿಯ ಉದ್ಯೋಗ ಪರ್ವದ ಒಂದು ಅತ್ಯಂತ ರೋಚಕ ಹಾಗೂ ಅಷ್ಟೇ ಗಹನವಾದ ಪ್ರಸಂಗದ ಈ ಒಳನೋಟಕ್ಕೆ ಸ್ವಾಗತ. ಯುದ್ಧ ಅಂದ್ರೆ ಕೇವಲ ಕತ್ತಿ ಗುರಾಣಿಗಳ ಸದ್ದಲ್ಲ, ಅದೊಂದು ಅದ್ಭುತ ಮಾನಸಿಕ ಚದುರಂಗ ದಾಟ. ಬನ್ನಿ, ಇವತ್ತು ಆ ಆಟದ ಒಂದು ಪ್ರಮುಖ ಘಟ್ಟವನ್ನ ನೋಡೋಣ. ಕುರುಕ್ಷೇತ್ರದ ಆ ಕಾರ್ಮೋಡ ಕವಿದಿರುವ ವಾತಾವರಣವನ್ನ ಒಮ್ಮೆ ಕಣ್ಣಿಗೆ ಕಟ್ಟಿಕೊಳ್ಳಿ. ಅಲ್ಲಿ ಏಕಾಂತದಲ್ಲಿ ನಿಂತಿರೋ ಒಂದು ರಥದಲ್ಲಿ ಇಬ್ರು ಮಹಾನ್ ವ್ಯಕ್ತಿಗಳು, ಚತುರಮತಿ ಶ್ರೀಕೃಷ್ಣ, ಮತ್ತೊಂದೆಡೆ ಕೌರವ ಪಡೆಯ ಆಧಾರ ಸ್ತಂಭ ಮಹಾವೀರ ಕರ್ಣ. ನೋಡಿ, ಆ ರಥದ ಏಕಾಂತದಲ್ಲಿ ಒಂದು ಆಯುಧವೂ ಇಲ್ಲದೆ ಮಹಾಭಾರತದ ಅತ್ಯಂತ ಭೀಕರ ಯುದ್ಧವೊಂದು ಶುರುವಾಗ್ತಾ ಇದೆ. ಹೌದು, ಕೃಷ್ಣನ ಲೆಕ್ಕಾಚಾರದ ಆ ಮಾನಸಿಕ ಯುದ್ಧ, ಕರ್ಣನ ಮನಸ್ಸನ್ನೇ ರಣರಂಗವಾಗಿಸಿದ ಆ ತಂತ್ರಗಾರಿಕೆ ಶುರುವಾಗೋದೇ ಇಲ್ಲಿಂದ. ಕೌರವೇಂದ್ರನ ಕೊಂದೆ ನೀನು, ಈ ಮಾತಿನಲ್ಲಿರೋ ತೂಕ, ಆ ನೋವು ಎಷ್ಟಿದೆ ಅಂತ ಒಮ್ಮೆ ಗಮನಿಸಿ. ಅಲ್ಲಿ ಇನ್ನೂ ಒಂದೇ ಒಂದು ಬಾಣ ಬಿಲ್ಲಿನಿಂದ ಹೊರಡಿಲ್ಲ, ಯಾರಿಗೂ ಒಂದು ಸಣ್ಣ ಗಾಯನೂ ಆಗಿಲ್ಲ. ಆದ್ರೂ ಕೇವಲ ಒಂದೇ ಒಂದು ರಹಸ್ಯ ಮಾತುಕತೆ ಅಪ್ರತಿಮ ಸಮ್ರಾಟನೊಬ್ಬನನ್ನ ಮಾನಸಿಕವಾಗಿ ಹೇಗೆ ನೆಲಕಚ್ಚುವಂತೆ ಮಾಡ್ತು ಅನ್ನೋದನ್ನ ಈ ಕಾವ್ಯಭಾಗ ನಮ್ಗೆ ಎದೆಗೆ ನಾಟುವಂತೆ ವಿವರಿಸುತ್ತೆ. ಸರಿ, ಈಗ ಇದರ ಹಿನ್ನೆಲೆಯನ್ನು ಸ್ವಲ್ಪ ಕೆದುಕೋಣ. ಕುರುಕ್ಷೇತ್ರ ಯುದ್ಧ ಅನಿವಾರ್ಯ ಆಗಿದ್ದು ಹೇಗೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಶ್ರೀಕೃಷ್ಣ ಮಾಡಿದ ಆ ಶಾಂತಿ ಸಂಧಾನ ಅಂದ್ರೆ ಕೃಷ್ಣ ಸಂಧಾನ ದುರ್ಯೋಧನನ ಮೊಂಡಾಟದಿಂದಾಡಿ ಸಂಪೂರ್ಣ ವಿಫಲವಾಗುತ್ತೆ. ಇನ್ನು ಧರ್ಮ ಅಧರ್ಮಗಳ ನಡುವಿನ ಯುದ್ಧ ಅನಿವಾರ್ಯ ಅಂತ ಖಚಿತವಾಗಿ ಬಿಟ್ಟಿದೆ. ಕದನ ಕುತೂಹಲ ತುತ್ತ ತುದಿಗೇರಿದೆ. ಮಹಾಭಾರತ ಅಂದ್ರೆ ಕೇವಲ ಯಾವುದೋ ರಾಜಮನೆತನದ ಕಥೆ ಅಲ್ಲ ಸ್ವಾಮಿ, ಅದು ಮನುಷ್ಯ ಸಹಜವಾದ ದ್ವೇಷ, ಅಸೂಯೆ, ಮತ್ಸರಗಳ ಒಂದು ದರ್ಪಣ. ದಾಯಾದಿಗಳೊಳಗಿನ ದ್ವೇಷ ನಮ್ಮ ಮನಸ್ಸನ್ನ ಹಾಗೂ ಮನೆಯನ್ನ ಹೇಗೆ ಸರ್ವನಾಶ ಮಾಡುತ್ತೆ ಅನ್ನೋದಕ್ಕೆ ಈ ಕಾವ್ಯವೇ ಒಂದು ಬಹುದೊಡ್ಡ ಸಾಕ್ಷಿ. ಕೌರವರು ಮತ್ತು ಪಾಂಡವರ ನಡುವಿನ ಈ ಸಂಘರ್ಷ ಈಗ ಪ್ರತಿಯೊಬ್ಬರ ಅಸ್ತಿತ್ವವನ್ನೇ ನುಂಗಿ ಹಾಕುವ ಹಂತಕ್ಕೆ ಬಂದು ನಿಂತಿದೆ. ಯುದ್ಧವೇ ಅಂತಿಮ ಅಂತಾದಾಗ ಧರ್ಮಪಕ್ಷಪಾತಿಯಾದ ಕೃಷ್ಣ ನೇರ ಯುದ್ಧಕ್ಕೂ ಮುನ್ನ ಭೇದ ತಂತ್ರವನ್ನ ಬಳಸೋಕೆ ನಿರ್ಧಾರ ಮಾಡ್ತಾನೆ. ಆತನ ನೇರ ಗುರಿ ಯಾರು ಗೊತ್ತಾ? ಕೌರವ ಪಾಳ್ಯದ ಅತೀ ದೊಡ್ಡ ಶಕ್ತಿ, ದುರ್ಯೋಧನನ ಬಲದ ಮೂಲ ಆಧಾರ ಸ್ತಂಭ, ಅದೇ ನಮ್ಮ ಕರ್ಣ. ಭೌತಿಕವಾಗಿ ಕರ್ಣನನ್ನ ಸೋಲಿಸೋದು ಅಸಾಧ್ಯ ಅಂತ ಅರಿತಿದ್ದ ಕೃಷ್ಣ ಆತನನ್ನ ಮಾನಸಿಕವಾಗಿ ಕುಗ್ಗಿಸೋಕೆ ಅಂತಲೇ ಹೊಸದೊಂದು ತಂತ್ರ ಹೆಣೆಯುತ್ತಾನೆ. ಇಲ್ಲಿ ಕೃಷ್ಣ ಬರೀ ರಾಯಭಾರಿಯಲ್ಲ, ಆತೊಬ್ಬ ಅಪ್ರತಿಮ ತಂತ್ರಗಾರ. ಕೃಷ್ಣನ ಈ ಮುಕುಟ ಇದೆಯಲ್ಲ, ಅದು ಕೇವಲ ರಾಜವೈಭವದ ಸಂಕೇತ ಅಲ್ಲವೇ ಅಲ್ಲ, ಅದು ಆತನ ದೈವಿಕ ಹಾಗೂ ಚಾಣಾಕ್ಷ ಬುದ್ಧಿಮತ್ತೆಯ ಪ್ರತೀಕ. ಕರ್ಣನನ್ನ ಎದುರಿಸೋಕೆ ಆತ ಕತ್ತಿ ಗುರಾಣಿಗಳನ್ನ ಹಿಡಿಲಿಲ್ಲ, ಬದಲಾಗಿ ಅತ್ಯಂತ ಸೂಕ್ಷ್ಮವಾದ ಒಂದು ರಹಸ್ಯವನ್ನೇ ಆಯುಧವನ್ನಾಗಿ ಬಳಸುವ ಕೃಷ್ಣನ ಅದ್ಭುತ ಜಾಣ್ಮೆ ನಮಗಿಲ್ಲಿ ಕಾಣಸಿಗುತ್ತ. ಕೊಳಲನ್ನ ನುಡಿಸೋ ಆ ಮೃದುವಾದ ಬೆರಳುಗಳನ್ನ ಒಮ್ಮೆ ಗಮನಿಸಿ. ಅದೇ ಬೆರಳುಗಳು ಈಗ ಕುರುಕ್ಷೇತ್ರದ ಮಹಾಯುದ್ಧದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಾನಸಿಕ ಪೆಟ್ಟನ್ನ ಕೊಡೋಕೆ ಸಜ್ಜಾಗಿವೆ. ಸಂಗೀತ ಹೊಮ್ಮಿಸುವ ಆ ಕೈಗಳೇ ಈಗ ಕರ್ಣನ ಮನಸ್ಸಿನಲ್ಲಿ ಗೊಂದಲದ ತಂತಿಗಳನ್ನ ಮೀಡ್ತಿವೆ. ಇದು ಕೃಷ್ಣನ ವ್ಯಕ್ತಿತ್ವದ ಮತ್ತೊಂದು ವಿಸ್ಮಯಕಾರಿ ಮುಖ. ಹಾಗಾದ್ರೆ ಆ ಕೃಷ್ಣನ ಬತ್ತಳಿಕೆಯಲ್ಲಿದ್ದ ಆ ಅಸ್ತ್ರ, ಆ ಬ್ರಹ್ಮಾಸ್ತ್ರ ಯಾವುದು? ಬೇರೆ ಯಾವುದೂ ಅಲ್ಲ, ಕರ್ಣನ ಜನ್ಮ ರಹಸ್ಯ. ಸಮಾಜದಿಂದ, ತನ್ನವರಿಂದಲೇ ಸೂತಪುತ್ರ ಅಂತ ತಿರಸ್ಕೃತನಾಗಿ ಬೆಳೆದಿದ್ದ ಆ ಕರ್ಣನಿಗೆ ಆತನ ಮೂಲದ ಸತ್ಯವನ್ನೇ ಹೇಳೋದು ಕೃಷ್ಣನ ಬಹುದೊಡ್ಡ ರಣತಂತ್ರವಾಗಿತ್ತು. ಈ ಒಂದೇ ಒಂದು ಸತ್ಯ ಕರ್ಣನ ಇಡೀ ಅಸ್ತಿತ್ವವನ್ನೇ ಬುಡಮೇಲು ಮಾಡುವಷ್ಟು ಶಕ್ತಿಶಾಲಿಯಾಗಿತ್ತು. ಕೃಷ್ಣ ಬರೀ ಸತ್ಯವನ್ನಷ್ಟೇ ಹೇಳಿ ಸುಮ್ನಾಗೋದಿಲ್ಲ, ಬದಲಾಗಿ ಬೃಹತ್ ಪ್ರಲೋಭನೆಗಳ ಒಂದು ದೊಡ್ಡ ಸರಮಾಲೆಯನ್ನೇ ಕರ್ಣನ ಮುಂದಿಡ್ತಾನೆ. ನೀನು ಸೂತಪುತ್ರನಲ್ಲಪ್ಪ, ನೀನು ಕುಂತಿಯ ಚೊಚ್ಚಲ ಮಗ, ಅಂದ್ರೆ ಪಾಂಡವರ ಹಿರಿಯಣ್ಣ. ನೀನು ಪಾಂಡವರ ಪಕ್ಷಕ್ಕೆ ಬಂದ್ಬಿಡು, ಇಡೀ ಹಸ್ತಿನಾಪುರದ ಸಿಂಹಾಸನ ನಿನ್ನದಾಗುತ್ತೆ, ಸಾಕ್ಷಾತ್ ಧರ್ಮರಾಜನೇ ನಿನಗೆ ಚಾಮರ ಬೀಸ್ತಾನೆ ಅಂತ ಅಗಾಧವಾದ ಅಧಿಕಾರ ಮತ್ತು ಸ್ಥಾನಮಾನಗಳ ಆಮಿಷವನ್ನೊಡ್ತಾನೆ. ಈ ಮಾತುಗಳನ್ನ ಕೇಳಿದಾಗ ಕರ್ಣನಿಗೆ ಏನಾಗಿರ್ಬೇಡ ಹೇಳಿ? ದಾನ, ಉದಾತ್ತತೆ, ಕರುಣೆಗೆ ಹೆಸರಾಗಿದ್ದ ಆ ಮಹಾತ್ಮನಿಗೆ ಈ ಸತ್ಯ ಅರಗಿಸಿಕೊಳ್ಳಲಾಗದಷ್ಟು ಸಂಕಟವನ್ನ ತಂದೊಡುತ್ತೆ. ತನ್ನ ಜೀವದ ಗೆಳೆಯ ಅನ್ನದಾತ ದುರ್ಯೋಧನನಿಗೆ ದ್ರೋಹ ಮಾಡೋದೋ ಅಥವಾ ತನ್ನ ಸ್ವಂತ ರಕ್ತದ ಸಂಬಂಧಿಗಳಾದ ಪಾಂಡವರ ಜೊತೆ ಸೇರೋದೋ, ಈ ಘೋರ ಧರ್ಮಸಂಕಟದಲ್ಲಿ ಕರ್ಣ ಒದ್ದಾಡ್ಬಿಡ್ತಾನೆ. ಅಲ್ಲಿವರೆಗೂ ಇದ್ದ ಆತನ ಹೋರಾಟದ ಕಿಚ್ಚು ಕ್ಷಣಾರ್ಧದಲ್ಲಿ ತಣ್ಣಗಾಡ್ಬಿಡುತ್ತೆ. ಇದೇ ನೋಡಿ ಈ ಇಡೀ ಪ್ರಸಂಗದ ಉತ್ತುಂಗದ ಕ್ಷಣ. ಕೃಷ್ಣ ಎಷ್ಟೇ ಪ್ರಲೋಭನೆಗಳನ್ನೊಡ್ಡಿದ್ರೂ ಕರ್ಣನ ಸ್ವಾಮಿನಿಷ್ಠೆಯ ಮುಂದೆ ಅವೆಲ್ಲ ಕೊನೆಗೆ ವಿಫಲವಾಗುತ್ತವೆ. ಆದರೆ ಕೃಷ್ಣನ ಅಸಲಿ ಉದ್ದೇಶ ಅದಾಗಿರ್ಲಿಲ್ಲ. ಕರ್ಣನನ್ನ ತನ್ನ ಕಡೆಗೆ ಸೆಳೆಯೋದಕ್ಕಿಂತ ಹೆಚ್ಚಾಗಿ ಆತನ ಮನಸ್ಸಿನಲ್ಲಿ ನನ್ನವರ ಮೇಲೆಯೇ ನಾನು ಶಸ್ತ್ರ ಎತ್ತಬೇಕಲ್ಲ ಅನ್ನೋ ಅಳುಕು ಹುಟ್ಟಿಸೋದೇ ಕೃಷ್ಣನ ಗುರಿಯಾಗಿತ್ತು. ಮತ್ತು ಅದರಲ್ಲಿ ಆತ ಸಂಪೂರ್ಣ ಯಶಸ್ವಿಯಾಗ್ತಾನೆ.
ಇಲ್ಲಿನ ಈ ತಕ್ಕಡಿಯ ಎರಡು ಬದಿಗಳನ್ನ ಒಮ್ಮೆ ಗಮನಿಸಬೇಕು ನಾವು. ಒಂದೆಡೆ ತನ್ನನ್ನ ಸಂಪೂರ್ಣವಾಗಿ ನಂಬಿ ಇಡೀ ಸಾಮ್ರಾಜ್ಯವನ್ನೇ ಒಪ್ಪಿಸಿದ ದುರ್ಯೋಧನನಿಗೆ ತೋರಬೇಕಾದ ಸ್ವಾಮಿನಿಷ್ಠೆ, ಮತ್ತೊಂದೆಡೆ ಈಗಷ್ಟೇ ಸ್ಪಷ್ಟವಾದ ತನ್ನ ಸ್ವಂತ ಪಾಂಡವ ರಕ್ತದ ಸತ್ಯ. ಈ ವಿಪರೀತ ದ್ವಂದ್ವ ಮನುಷ್ಯನ ಆಂತರಿಕ ಸಂಘರ್ಷ ಎಷ್ಟು ಭೀಕರವಾಗಿರ್ಬೋದು ಅನ್ನೋದನ್ನ, ಜೊತೆಗೆ ಕಾವ್ಯದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸುತ್ತೆ. ಕೊನೆಗೂ ಕರ್ಣನಿಗೆ ವಾಸ್ತವದ ಅರಿವಾಗುತ್ತೆ. ಕೃಷ್ಣ ತನ್ನನ್ನ ಪಾಂಡವರ ಕಡೆಗೆ ಕರೆಯೋಕೆ ಬಂದಿಲ್ಲ, ಬದಲಾಗಿ ತನ್ನ ಯುದ್ಧದ ಏಕಾಗ್ರತೆಯನ್ನ, ತನ್ನ ದೃಢನಿಶ್ಚಯವನ್ನೇ ಭಗ್ನಗೊಳಿಸೋಕೆ ಬಂದಿದ್ದಾನೆ ಅನ್ನೋ ಸತ್ಯ ಕರ್ಣನಿಗೆ ಅರ್ಥವಾಗಿಬಿಡುತ್ತೆ. ನನ್ನ ಮನೋಬಲ ಕುಗ್ಗಿದಾಗ್ಲೇ ಯುದ್ಧ ಭೂಮಿಯಲ್ಲಿ ನಾನು ಅರ್ಧ ಸೋತಂತೆ ಅನ್ನೋ ಆ ಕಹಿ ಸತ್ಯ ಕರ್ಣನನ್ನ ಒಳಗೊಳಗೆ ಸುಡ್ಲಾರಂಭಿಸುತ್ತೆ. ಹಾಗಾಗಿಯೇ ನಾವು ಗಮನಿಸಲೇಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಕರ್ಣನ ಈ ಮಾತು, ಭರದೊಳೆಂದನು ಕೌರವೇಂದ್ರನ ಕೊಂದೆ ನೀನೆಂದ. ಅಂದ್ರೆ, ಹೇ ಕೃಷ್ಣ, ನನ್ನ ಜನ್ಮರಹಸ್ಯವನ್ನ ಹೇಳಿ ಪಾಂಡವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಮಮಕಾರ ಮೂಡಿಸುವ ಮೂಲಕ ನೀನು ನನ್ನ ಮಿತ್ರ ದುರ್ಯೋಧನನನ್ನ ಯುದ್ಧಕ್ಕೂ ಮುನ್ನವೇ ಕೊಂದೆ ಅಂತ ಕರ್ಣ ಅತ್ಯಂತ ಹತಾಶೆಯಿಂದ ನುಡಿಯುತ್ತಾನೆ. ಕರ್ಣನ ನಿಷ್ಠೆಯನ್ನ ದುರ್ಬಲಗೊಳಿಸೋದು ಅಂದ್ರೆ ಅದು ದುರ್ಯೋಧನನನ್ನ ಹತ್ಯೆಗೈದಂತೆಯೇ ಸರಿಯಲ್ವಾ? ಇಂಥ ಒಂದು ಅದ್ಭುತವಾದ ಮಾನಸಿಕ ತುಮುಲವನ್ನ ಇಷ್ಟೊಂದು ಪರಿಣಾಮಕಾರಿಯಾಗಿ ಕಾವ್ಯದಲ್ಲಿ ಇಳಿಸಿದ ಆ ಮಹಾನ್ ಚೇತನ ಯಾರು ಅಂತ ನಾವು ತಿಳಿಯಲೇಬೇಕು. ಕೇವಲ ಒಂದು ಪೌರಾಣಿಕ ಕಥೆಯನ್ನ ತೆರೆದುಕೊಂಡು ಅದನ್ನ ಮನುಷ್ಯನ ಮನೋವ್ಯಾಪಾರದ ಕನ್ನಡಿಯನ್ನಾಗಿ ಬದಲಾಯಿಸಿದ ಕೀರ್ತಿ ಈ ಕವಿಗೆ ಮಾತ್ರ ಸಲ್ಲಬೇಕು. ಇವರೇ ನೋಡಿ 15ನೇ ಶತಮಾನದ ಶ್ರೇಷ್ಠ ಕವಿ ಗದುಗಿನ ನಾರಾಯಣಪ್ಪ. ಸಾಹಿತ್ಯ ಲೋಕದಲ್ಲಿ ಕುಮಾರವ್ಯಾಸ ಅಂತಲೇ ಮನೆಮಾತಾದವರು. ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದ ಇವರು ನಮಗಾಗಿ ಕರ್ನಾಟ ಭಾರತ ಕಥಾಮಂಜರಿ ಅನ್ನೋ ಮಹಾಕಾವ್ಯವನ್ನ ನೀಡಿದ್ರು. ಸಂಸ್ಕೃತದ ವ್ಯಾಸಭಾರತವನ್ನ ನಮ್ಮದೇ ದೇಸಿ ಸೊಗಡಿನಲ್ಲಿ ಕನ್ನಡಿಗರಿಗೆ ಉಣಬಡಿಸಿದ ಮಹಾನ್ ಚೇತನ ಇವರು. ಒಂದು ಸೋಜಿಗ ಏನಪ್ಪ ಅಂದ್ರೆ, ಇವರು ಪ್ರತಿದಿನ ಸ್ನಾನ ಮಾಡಿ ಅದೇ ಒದ್ದೆ ಬಟ್ಟೆಯಲ್ಲಿ ಕುಳಿತು ನಾರಾಯಣನ ಪ್ರೇರಣೆಯಿಂದ ಈ ಕಾವ್ಯವನ್ನ ಬರೆದ್ರು ಅಂತ ಪ್ರತೀತಿಯಿದೆ. ಕುಮಾರವ್ಯಾಸರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಅನ್ವರ್ಥ ನಾಮವೇ ಇದೆ. ಅಂದ್ರೆ ಉಪಮೆ ಮತ್ತು ರೂಪಕಾಲಂಕಾರಗಳನ್ನ ಬಳಸೋದ್ರಲ್ಲಿ ಇವರನ್ನ ಮೀರಿಸುವರೇ ಇಲ್ಲ. ಎಷ್ಟೇ ಸಂಕೀರ್ಣವಾದ ಭಾವನೆಗಳಿರ್ಲಿ, ಎಂಥದ್ದೇ ಮಾನಸಿಕ ತೊಳಲಾಟವಿರ್ಲಿ, ಅದನ್ನ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಸುಂದರವಾದ ರೂಪಕಗಳ ಮೂಲಕ ಕಟ್ಟಿಕೊಡುವ ಇವರ ಶೈಲಿ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಈ ಪ್ರಸಂಗದಲ್ಲಿ ಬರುವ ಕರ್ಣನ ಮನಸ್ಥಿತಿಯ ಚಿತ್ರಣವೇ ಇದಕ್ಕೆ ಜ್ವಲಂತ ಸಾಕ್ಷಿ. ಈ ಇಡೀ ಪ್ರಸಂಗದಿಂದ ನಾವು ಗ್ರಹಿಸಬೇಕಾದ ಪ್ರಮುಖ ಒಳನೋಟ ಏನೆಂದ್ರೆ, ನಿಜವಾದ ಗೆಲುವು ಅನ್ನೋದು ಕೇವಲ ರಣರಂಗದಲ್ಲಿ ಬರೀ ಶಸ್ತ್ರಾಸ್ತ್ರಗಳಿಂದ ಮಾತ್ರ ನಿರ್ಧಾರ ಆಗೋದಿಲ್ಲ. ಶತ್ರುವಿನ ಮಾನಸಿಕ ಶಕ್ತಿ, ಆತನ ಏಕಾಗ್ರತೆಯನ್ನ ಯುದ್ಧಕ್ಕೂ ಮುನ್ನವೇ ದುರ್ಬಲಗೊಳಿಸೋದು ಕೂಡ ವಿಜಯದ ಬಹುಮುಖ್ಯ ತಂತ್ರ. ಅದೇ ತಂತ್ರವನ್ನ ಕೃಷ್ಣ ಕರ್ಣನ ಮೇಲೆ ಪ್ರಯೋಗ ಮಾಡಿ ಗೆದ್ದುಬಿಟ್ಟ. ಈ ಆಳವಾದ ವಿಚಾರ ನಮ್ಮಲ್ಲಿ ಕೊನೆಯದಾಗಿ ಒಂದು ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಬಾಣಗಳು ಮಾಡುವ ಗಾಯಕ್ಕಿಂತ ಮನಸ್ಸಿನಲ್ಲಿ ಬಿತ್ತುವ ಗೊಂದಲ ಮತ್ತು ಭಾವನಾತ್ಮಕ ಹೊಡೆತಗಳು ಹೆಚ್ಚು ಮಾರಕ ಅಲ್ವಾ? ಭೌತಿಕ ಯುದ್ಧಕ್ಕಿಂತ ಮಾನಸಿಕ ಯುದ್ಧವೇ ಅಂತಿಮ ಜಯವನ್ನ ನಿರ್ಧರಿಸುತ್ತಾ? ಕುಮಾರವ್ಯಾಸರ ಈ ಅದ್ಭುತ ಕಾವ್ಯಭಾಗ ನಮ್ಮನ್ನ ಇಂಥದ್ದೊಂದು ಗಂಭೀರ ಚಿಂತನೆಗೆ ಹಚ್ಚುತ್ತೆ. ಇದನ್ನೊಮ್ಮೆ ಯೋಚಿಸಿ ನೋಡಿ ಅಂತ ಹೇಳ್ತಾ ಇಂದಿನ ಈ ಕಾವ್ಯಯಾನವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.